ಬಿಡದಿ ಪಾದಯಾತ್ರೆ ಸಾಗಿರುವ ಹೊತ್ತಲ್ಲಿ ಹಿಂತಿರುಗಿ ನೋಡಿದರೆ ಕರ್ನಾಟಕ ರಾಜಕೀಯ ಇತಿಹಾಸದ ಪುಟದಲ್ಲಿ ಕೆಲವು ಅತ್ಯಂತ ಮಹತ್ವದ ಪಾದಯಾತ್ರೆಗಳಾಗಿವೆ. ಈ ಪೈಕಿ ಸಿದ್ದರಾಮಯ್ಯನವರ ಬಳ್ಳಾರಿ ಪಾದಯಾತ್ರೆ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಮೇಕೆದಾಟು ಪಾದಯಾತ್ರೆ, ದೇವೇಗೌಡರ ವಿಠಲೇನಹಳ್ಳಿ ಪಾದಯಾತ್ರೆ, ಯಡಿಯೂರಪ್ಪನವರ ಬಗರ್ ಹುಕುಂ ಪಾದಯಾತ್ರೆ ಮುಖ್ಯವಾದವು. ಆ ಐತಿಹಾಸಿಕ ರಾಜಕೀಯ ಪಾದಯಾತ್ರೆಗಳ ವಿವರವನ್ನು ನೋಡೋಣ ಬನ್ನಿ. ಕರ್ನಾಟಕದ ರಾಜಕೀಯದಲ್ಲಿ ಪಾದಯಾತ್ರೆ ಅಂದ್ರೆ ಕೇವಲ ನೂರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲ. ಕೆಲವೊಮ್ಮೆ ಅದು ಸರ್ಕಾರದ ವಿರುದ್ಧದ ಆಕ್ರೋಶದ ಸಂಕೇತ, ಕೆಲವೊಮ್ಮೆ ಅದು ರೈತರ ಧ್ವನಿ, ಮತ್ತೊಮ್ಮೆ ಅದು ಒಬ್ಬ ನಾಯಕನ ರಾಜಕೀಯ ಪುನರುತ್ಥಾನದ ಮೆಟ್ಟಿಲು, ಇನ್ನು ಕೆಲವೊಮ್ಮೆ ಅಧಿಕಾರದಲ್ಲಿರುವಂತಹ ಸರ್ಕಾರಕ್ಕೆ ಬಹುದೊಡ್ಡ ರಾಜಕೀಯ ಸವಾಲು. ಇಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಡೀತಾ ಇರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟದ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿಯೇ ಸದ್ದು ಮಾಡಿದಂತಹ ಪ್ರಮುಖ ಪಾದಯಾತ್ರೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇಕೆದಾಟು ಪಾದಯಾತ್ರೆ ದಿನಾಂಕ 9 ಜನವರಿ 2022. ಉದ್ದೇಶ: ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹ. ಘೋಷವಾಕ್ಯ: ನಮ್ಮ ನೀರು ನಮ್ಮ ಹಕ್ಕು. ಕರ್ನಾಟಕದ ರಾಜಕೀಯದಲ್ಲಿ ಇತ್ತೀಚಿನ ಕಾಲದ ಅತ್ಯಂತ ಚರ್ಚಿತ ಪಾದಯಾತ್ರೆಗಳಲ್ಲಿ ಒಂದು ಮೇಕೆದಾಟು ಪಾದಯಾತ್ರೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಕಾಂಗ್ರೆಸ್ ಈ ಹೋರಾಟವನ್ನು ಪ್ರಾರಂಭಿಸಿತು. ಜನವರಿ 9, 2022ರಂದು ಮೇಕೆದಾಟು ಸಂಗಮದಿಂದ ಪಾದಯಾತ್ರೆ ಆರಂಭವಾಯಿತು. ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೇತೃತ್ವದ ನಡೆದಂತಹ ಈ ಪಾದಯಾತ್ರೆ ಇದೇ ಇಬ್ಬರು ನಾಯಕರ ಆಂತರಿಕ ಸಂಘರ್ಷದ ಕಾರಣದಿಂದಲೂ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಈ ಮೇಕೆದಾಟು ಪಾದಯಾತ್ರೆ ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡವನ್ನು ತರುವ ರಾಜಕೀಯ ಉದ್ದೇಶವೂ ಇದರ ಹಿಂದೆ ಇತ್ತು. ಆದರೆ ಕೋವಿಡ್ 3ನೇ ಅಲೆಯ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಸರ್ಕಾರ ನಿರ್ಬಂಧವನ್ನು ವಿಧಿಸಿತು. ಹೈಕೋರ್ಟ್ ಕೂಡ ಕೋವಿಡ್ ನಿಯಮಗಳ ಉಲ್ಲಂಘನೆಯ ಕುರಿತು ಪ್ರಶ್ನೆ ಮಾಡಿತು. ಜನವರಿ 13ರಂದು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ರಾಮನಗರದಲ್ಲಿ ಪಾದಯಾತ್ರೆ ಸ್ಥಗಿತಗೊಂಡ ಕೂಡಲೇ ಕತೆ ಅಲ್ಲಿಗೆ ಮುಗಿಲಿಲ್ಲ. ಫೆಬ್ರವರಿ 27ರಂದು ರಾಮನಗರದಿಂದ ಯಾತ್ರೆಯನ್ನ ಮತ್ತೆ ಪ್ರಾರಂಭಿಸಲಾಯಿತು. 5 ದಿನಗಳ 2ನೇ ಹಂತದ ಪಾದಯಾತ್ರೆ ಮಾರ್ಚ್ 3ರಂದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶದೊಂದಿಗೆ ಅಂತ್ಯಗೊಂಡಿತು. ಈ ಪಾದಯಾತ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಘಟನಾ ಸಾಮರ್ಥ್ಯ ಮತ್ತು ಜನಸಂಪರ್ಕ ರಾಜಕಾರಣವನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿತ್ತು. 2023ರ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಕಾರ್ಯಕರ್ತರ ಮೊಬಿಲೈಸೇಷನ್, ಸಂಘಟನಾ ಚಟುವಟಿಕೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವವನ್ನು ಪ್ರದರ್ಶನ ಮಾಡಲು ಈ ಪಾದಯಾತ್ರೆ ಅತ್ಯಂತ ಪ್ರಮುಖ ರಾಜಕೀಯ ವೇದಿಕೆಯಾಯಿತು. ಇನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2010ರಲ್ಲಿ ನಡೆದಂತಹ ಬಳ್ಳಾರಿ ಚಲೋ ಪಾದಯಾತ್ರೆ ಕರ್ನಾಟಕದ ರಾಜಕೀಯದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಜನಾಂದೋಲನವಾಗಿ ರೂಪುಗೊಂಡ ಪ್ರಮುಖ ಉದಾಹರಣೆಯಾಗಿದೆ. ಎರಡು 2010ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಆರೋಪಗಳು ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದ್ದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಯಿತು. ಕರ್ನಾಟಕದ ವಿಧಾನಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಬಳ್ಳಾರಿಯ ನಾಯಕರಿಂದ ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಬಳ್ಳಾರಿಗೆ ಕಾಲಿಟ್ಟು ನೋಡಿ ಹೀಗಂತ ಸವಾಲ್ ಎಸೆದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ನಡೆಸಲು ತೀರ್ಮಾನಿಸಿದ ನಂತರ ನಡೆದಿದ್ದು ಇಂದಿಗೆ ಒಂದು ಇತಿಹಾಸ. ಪಾದಯಾತ್ರೆ ಪಾಲಿಟಿಕ್ಸ್ ದಿನಾಂಕ 25 ಜುಲೈ 2010. ಆರಂಭದ ಸ್ಥಳ ಬೆಂಗಳೂರಿನ ಫ್ರೀಡಂ ಪಾರ್ಕ್, ಮುಕ್ತಾಯ ಬಳ್ಳಾರಿ, ಅಂತರ 320 ಕಿಲೋಮೀಟರ್, ದಿನಗಳು 16. ಬಳ್ಳಾರಿ ಚಲೋ ಎಂಬ ಹೆಸರಿನಲ್ಲಿ ನಡೆದಂತಹ ಈ ಯಾತ್ರೆಯ ಉದ್ದೇಶ ಅಕ್ರಮ ಗಣಿಗಾರಿಕೆ, ಆಡಳಿತ ವೈಫಲ್ಯ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸುವುದಾಗಿತ್ತು. 2010ರಲ್ಲಿ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಈ ಹೋರಾಟದಲ್ಲಿ ಮುಖ್ಯ ನಾಯಕರಾಗಿದ್ದರು. ಆದರೆ ಇದು ಕೇವಲ ಸಿದ್ದರಾಮಯ್ಯನವರ ವೈಯಕ್ತಿಕ ಯಾತ್ರೆಯಾಗಿರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ,
ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. 16 ದಿನಗಳ ಕಾಲ ನಡೆದಂತಹ ಕಾಲ್ನಡಿಗೆಯಲ್ಲಿ ಸುಮಾರು 320 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಅಂತಿಮವಾಗಿ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಈ ಯಾತ್ರೆ ಕಾಂಗ್ರೆಸ್ಗೆ ರಾಜ್ಯ ಮಟ್ಟದಲ್ಲಿ ಬಹುದೊಡ್ಡ ರಾಜಕೀಯ ಪ್ರದರ್ಶನ ನೀಡಿತು. ವಿಶೇಷವಾಗಿ ಸಿದ್ದರಾಮಯ್ಯ ಅವರನ್ನ ರಾಜ್ಯದ ಪ್ರಮುಖ ವಿರೋಧ ಪಕ್ಷದ ನಾಯಕರನ್ನಾಗಿ ಮತ್ತಷ್ಟು ಮುನ್ನೆಲೆಗೆ ತರುತ್ತೆ. ಈ ಬಳ್ಳಾರಿ ಚಲೋ ಪಾದಯಾತ್ರೆಯನ್ನ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾಂಗ್ರೆಸ್ನ ಚುನಾವಣಾ ರಾಜಕಾರಣದ ಪ್ರಮುಖ ಭಾಗವನ್ನಾಗಿ ಮಾಡಿದಂತಹ ಹೋರಾಟ ಅಂತ ಹೇಳಬಹುದು. ದೇವೇಗೌಡರ ವಿಠ್ಠಲಯ್ಯನಹಳ್ಳಿ ಪಾದಯಾತ್ರೆ. ಇನ್ನು ದೇವೇಗೌಡರ ರಾಜಕೀಯ ಬದುಕಿನ ಪ್ರಮುಖ ಅಧ್ಯಾಯಗಳಲ್ಲಿ ಒಂದು ವಿಠ್ಠಲೇನಹಳ್ಳಿ ಪಾದಯಾತ್ರೆ. ಪಾದಯಾತ್ರೆ ಪೊಲಿಟಿಕ್ಸ್. ವಿಠ್ಠಲೇನಹಳ್ಳಿ ಪಾದಯಾತ್ರೆ ನೇತೃತ್ವ ಎಚ್.ಡಿ. ದೇವೇಗೌಡರು. ವರ್ಷ 2001 ಅಕ್ಟೋಬರ್. ಆರಂಭದ ಸ್ಥಳ ಚನ್ನಪಟ್ಟಣದ ವಿಠ್ಠಲೇನಹಳ್ಳಿ. ಅಂತರ 80 ಕಿಲೋಮೀಟರ್. ದಿನಗಳು 5. ಮುಕ್ತಾಯ ಬೆಂಗಳೂರು. 2001 ಅಕ್ಟೋಬರ್ನಲ್ಲಿ ಚನ್ನಪಟ್ಟಣ ತಾಲೂಕಿನ ವಿಠ್ಠಲಯ್ಯನಹಳ್ಳಿಯಲ್ಲಿ ನೀರಾ ಚಳವಳಿ ನಡೀತಾ ಇತ್ತು. ನೀರಾ ತೆಗೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅಕ್ಟೋಬರ್ 9ರಂದು ಪೊಲೀಸರು ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ 2 ರೈತರು ಮೃತಪಡ್ತಾರೆ. ಇನ್ನು ಈ ಘಟನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೋಲಿಬಾರ್ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತೀವ್ರವಾಗಿ ವಾಗ್ದಾಳಿ ನಡೆಸುತ್ತಾರೆ. ಇದೇ ಕಾರಣಕ್ಕಾಗಿ ದೇವೇಗೌಡರು 2001 ಅಕ್ಟೋಬರ್ 28ರಂದು ವಿಠ್ಠಲಯ್ಯನಹಳ್ಳಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಪ್ರಾರಂಭಿಸುತ್ತಾರೆ. ದೇವೇಗೌಡ ಅವರೊಂದಿಗೆ 100 ರೈತರು ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಕೂಡ ನಾಯಕರು ಕೂಡ ಸೇರಿಕೊಳ್ತಾರೆ. ಚನ್ನಪಟ್ಟಣದಿಂದ ರಾಮನಗರ, ಕುಂಬಳಗೋಡು, ಕೆಂಗೇರಿ ಮಾರ್ಗವಾಗಿ ಬೆಂಗಳೂರು ತಲುಪುವ ಈ ಯಾತ್ರೆ ಕೇವಲ ರೈತರ ಹೋರಾಟವಾಗಿರಲಿಲ್ಲ. ಇದು ಎಸ್.ಎಂ. ಕೃಷ್ಣ ಸರ್ಕಾರದ ವಿರುದ್ಧದ ನೇರ ರಾಜಕೀಯ ಸವಾಲಾಗಿತ್ತು. ಯಾತ್ರೆಯ ಅಂತ್ಯದಲ್ಲಿ ದೇವೇಗೌಡರು ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ಟೀಕಿಸುತ್ತಾರೆ. ಇಲ್ಲಿ ಮತ್ತೊಂದು ರಾಜಕೀಯ ತಿರುವು ಕೂಡ ಸಿಕ್ಕಿತ್ತು. ಅದು ಏನಪ್ಪಾ ಅಂದ್ರೆ ಪಾದಯಾತ್ರೆ ಪಾಲಿಟಿಕ್ಸ್. 2002ರಲ್ಲಿ ಕನಕಪುರ ಎಂಪಿ ಬೈ ಎಲೆಕ್ಷನ್. ಮಾಜಿ ಪ್ರಧಾನಿ ದೇವೇಗೌಡರ ಗೆಲುವು. ಈ ಪಾದಯಾತ್ರೆ ನಂತರ 2002ರಲ್ಲಿ ನಡೆದಂತಹ ಕನಕಪುರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ದೇವೇಗೌಡರ ಗೆಲುವಿನ ಹಿನ್ನೆಲೆಯಲ್ಲಿ ಅವರು ನಡೆಸಿದಂತಹ ಪಾಲು ಇತ್ತು ಅನ್ನೋದು ಆ ದಿನಗಳಲ್ಲಿ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಆ ಗೆಲುವಿನ ನಂತರ ಸ್ವತಃ ದೇವೇಗೌಡರು ವಿಠ್ಠಲಯ್ಯನಹಳ್ಳಿ ಘಟನೆ ತಮ್ಮ ರಾಜಕೀಯ ಪುನರುತ್ಥಾನಕ್ಕೆ ಪ್ರಮುಖ ಕಾರಣವಾಗುತ್ತೆ ಅಂತ ಹೇಳಿದರು. ಹೀಗಾಗಿ ದೇವೇಗೌಡರ ವಿಠ್ಠಲಯ್ಯನಹಳ್ಳಿ ಪಾದಯಾತ್ರೆಯ ರಾಜಕೀಯ ಮಹತ್ವವನ್ನು ಕೇವಲ ರೈತ ಹೋರಾಟ ಅಂತ ನೋಡುವಂತಿಲ್ಲ. ಪಾದಯಾತ್ರೆ ಪಾಲಿಟಿಕ್ಸ್. ಯಡಿಯೂರಪ್ಪ ಮತ್ತು ಬಗರ್ ಹುಕುಂ ಹೋರಾಟ. ಯಡಿಯೂರಪ್ಪ ರೈತ ನಾಯಕ ಎಂಬ ಬಿರುದನ್ನು ಪಡೆದುಕೊಂಡಿದ್ದು ಹೇಗೆ ಗೊತ್ತಾ? 1980ರ ದಶಕಗಳಿಂದ 2000ರವರೆಗೆ ಯಡಿಯೂರಪ್ಪ ಅವರ ರಾಜಕೀಯ ಬೆಳವಣಿಗೆಯಲ್ಲೂ ಕೂಡ ರೈತ ಹೋರಾಟಗಳಿಗೆ ವಿಶೇಷ ಸ್ಥಾನವಿದೆ. ಆದರೆ ಯಡಿಯೂರಪ್ಪನವರು ಬಗರ್ ಹುಕುಂ ಸಾಗುವಳಿದಾರರ ಪರವಾಗಿ ಪಾದಯಾತ್ರೆ ನಡೆಸಿದ್ದು 2002ರಲ್ಲಿ. ಆಗ ಮುಖ್ಯಮಂತ್ರಿಯಾಗಿದ್ದ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಸರ್ಕಾರ ಬಗರ್ ಹುಕುಂ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಲು ಮುಂದಾದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ನಡೆಸುತ್ತಾರೆ. ಶಿವಮೊಗ್ಗದಲ್ಲಿ 1 ವಾರ ಹಗಲು ರಾತ್ರಿ ಧರಣಿಯನ್ನು ನಡೆಸುತ್ತಾರೆ. ಯಡಿಯೂರಪ್ಪನವರ ಈ ಹೋರಾಟದ ಕೇಂದ್ರ ಬಿಂದು ಒಂದೇ. ದಶಕಗಳಿಂದ ಸರ್ಕಾರಿ ಅಥವಾ ಕಂದಾಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿದ್ದ ಬಡ ರೈತರಿಗೆ ಕಾನೂನುಬದ್ಧ ಹಕ್ಕು ನೀಡಬೇಕು. ಬಗರ್ ಹುಕುಂ ಹೋರಾಟ ಯಡಿಯೂರಪ್ಪ ಅವರ ರೈತಪರ ರಾಜಕೀಯ ಇಮೇಜ್ ಕಟ್ಟಿಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದಷ್ಟೇ ಅಲ್ಲ, ಈಗ ಬಿಡದಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಜಂಟಿ ಪಾದಯಾತ್ರೆ ಎಂದಾಗ 2024ರ ಮೈಸೂರು ಚಲೋ ಪಾದಯಾತ್ರೆ ಮರೆಯಲು ಸಾಧ್ಯವಿಲ್ಲ. ಮುಡಾ ನಿವೇಶನ ಹಂಚಿಕೆ ವಿವಾದ ಮತ್ತು ವಾಲ್ಮೀಕಿ ನಿಗಮದ ಹಣದ ಅಕ್ರಮದ ಆರೋಪಗಳನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಒತ್ತಾಯ ಮಾಡ್ತವೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆದಂತಹ ಈ ಪಾದಯಾತ್ರೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಮುಕ್ತಾಯವಾಗುತ್ತೆ. ಕರ್ನಾಟಕದ ಪಾದಯಾತ್ರೆ ಇತಿಹಾಸವನ್ನ ಈ ಕೆಲವು ಘಟನೆಗಳಲ್ಲೇ ಮುಗಿಸಲು ಸಾಧ್ಯವಿಲ್ಲ. 1993ರಲ್ಲಿ ದೇವೇಗೌಡರು ಕುಣಿಗಲ್ಲಿಂದ ಬೆಂಗಳೂರಿಗೆ ಸುಮಾರು 71 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿದ್ದು ದಾಖಲಾರ್ಹ.
2002ರಲ್ಲಿ ಎಸ್ ಎಂ ಕೃಷ್ಣ ಅವರು ಕಾವೇರಿ ನದಿ ನೀರು ವಿವಾದದ ವೇಳೆ ಬೆಂಗಳೂರಿನಿಂದ ಕೃಷ್ಣರಾಜಸಾಗರಕ್ಕೆ ಪಾದಯಾತ್ರೆ ಹೊರಟು ಅರ್ಧಕ್ಕೆ ಮೊಟಕುಗೊಳಿಸಿದ್ದು ನೆನಪಿಸಿಕೊಳ್ಳಲೇಬೇಕು.